ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅರ್ಪಿಸುವ ಅಜ್ಜಿ ಹೇಳಿದ ಕಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ಇವತ್ತು ನಮ್ಮ ಚಾರ್ಲಿ ಅವರ ನೆಂಟರನ್ನ ಪರಿಚಯ ಮಾಡಿಸ್ತಾನಂತೆ. ಅವರೆಲ್ಲ ತುಂಬಾ ವಿಭಿನ್ನರಾಗಿದ್ದಾರಂತೆ. ಏನ್ ವಿಶೇಷತೆ, ಏನ್ ವಿಭಿನ್ನತೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ. ಮಕ್ಕಳ, ಏನಿವತ್ತು ನನಗಿಂತ ಮುಂಚೆನೇ ಬಂದ್ಬಿಟ್ಟಿದ್ದೀರಾ? ಒಳ್ಳೇದಾಯ್ತು. ಇವತ್ತು ನಾನು ನಿಮಗೆ ನಮ್ಮ ಚಾರ್ಲಿ ಅವರ ಮಾವನ ಮನೆಗೆ ಹೋಗಿ ಏನು ಮಾಡ್ದ ಅನ್ನೋ ಕಥೆ ಹೇಳ್ತೀನಿ. ಒಂದಿನ ಚಾರ್ಲಿ ಚಿಂಪಿ ಇಬ್ಬರು ಕ್ರಿಕೆಟ್ ಆಡ್ತಿದ್ರು. ಆಟ ಮುಗಿದ್ಮೇಲೆ ಚಾರ್ಲಿ, ಹೇ ಚಿಂಪಿ, ನಮ್ಮ ಮನೇಲಿ ಹಳೆ ಫೋಟೋಗಳ ಆಲ್ಬಮ್ ಇದೆ, ಬಾ ನೋಡೋಣ ಅಂತ ಕರ್ಕೊಂಡು ಹೋದ. ಇಬ್ಬರು ಸೇರಿ ಹಳೆ ಆಲ್ಬಮ್ಗಳನ್ನು ಕೆದಕೋದಕ್ಕೆ ಶುರು ಮಾಡಿದ್ರು. ಚಾರ್ಲಿಯ ಅನೇಕ ಮಂದಿ ನೆಂಟರನ್ನ ಚಿಂಪಿ ನೋಡಿದ್ದ, ಹಾಗಾಗಿ ಕೆಲವರನ್ನ ಗುರುತಿಸ್ತಾ ಇದ್ದ. ಹೀಗೆ ಚಿಂಪಿ ನೋಡ್ತಾ ಇರುವಾಗ ಯಾರೋ ಗಂಡ ಹೆಂಡತಿ ಫೋಟೋ ಕಾಣಿಸ್ತು. ಅವರನ್ನ ಈ ಹಿಂದೆ ನೋಡಿದ ನೆನಪು ಕೂಡ ಚಿಂಪಿಗಿರಲೇ ಇಲ್ಲ. ಹಾಗಾಗಿ ಚಾರ್ಲಿ, ಯಾರಿ ಜೋಡಿ, ನಾ ನೋಡೇ ಇಲ್ಲ ಅಂತಂದ. ಅದಕ್ಕೆ ಚಾರ್ಲಿ, ಇವರಿಬ್ರು ನನ್ನ ಅತ್ತೆ ಮಾವ, ಆದರ್ಶ ದಂಪತಿಗಳು ಕಣೋ. ಇಬ್ರು ಒಬ್ಬರಿಗಿಂತ ಒಬ್ರು ಜಿಪುಂಡ್ರು. ಇವರು ಯಾರ ಮನೆಗೂ ಬರಲ್ಲ, ಯಾರೂ ಇವ್ರ ಮನೆಗೂ ಹೋಗೋದಿಲ್ಲ ಅಂತ ಹೇಳ್ದ. ಆಗ ಚಿಂಪಿಗೊಂದು ಉಪಾಯ ಹೊಳಿತು. ಚಾರ್ಲಿ, ಹಾಗಾದ್ರೆ ಇವರಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಕಣೋ, ಇವ್ರ ಜಿಪುಣತನ ಇವರನ್ನ ಬಿಟ್ಟು ಓಡ್ ಹೋಗ್ಬೇಕು, ಹಾಗೆ ಮಾಡೋಣ ಅಂತ ಹೇಳ್ದ. ಚಾರ್ಲಿಗೂ ಚಿಂಪಿ ಕೊಟ್ಟ ಐಡಿಯಾ ಇಷ್ಟ ಆಯ್ತು. ಹೇಗಾದ್ರೂ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ತಡ ಮಕ್ಕಳ, ಚಿಂಪಿನ ಕರ್ಕೊಂಡು ಮಾವನೂರಿಗೆ ಹೊರಟ. ಅಲ್ಲಿ ಚಾರ್ಲಿಯ ಮಾವ ಹಾಗೂ ಅತ್ತೆ ಇಬ್ರು ಮನೆ ಮುಂದಿದ್ದ ಹೂದೋಟಕ್ಕೆ ನೀರು ಬಿಡ್ತಾ ನಿಂತಿದ್ರು. ಅದೇ ಸಮಯಕ್ಕೆ ಹೆಗಲಲ್ಲಿ ಬ್ಯಾಗ್ ಹಾಕೊಂಡು ಬಂದಿದ್ದ ಚಾರ್ಲಿ ಮಾವನನ್ನ ನೋಡ್ತಿದ್ದ ಹಾಗೆ, ಹೊಯ್ ಮಾವ, ಏನ್ ಹಾಗೆ ನಿಂತ್ಬಿಟ್ಟೆ, ನಾನು ಯಾರು ಅಂತ ಗುರ್ತೇ ಸಿಗ್ಲಿಲ್ವೇ? ನಾನ್ ಮಾವ ಚಾರ್ಲಿ, ನಿನ್ ತಂಗಿ ಮಗ ಅಂತ ಪರಿಚಯ ಮಾಡ್ಕೊಂಡ. ಗಂಡ ಹೆಂಡತಿಗೆ ಈ ಪುಟ್ಟ ಹುಡುಗ ಬಂದಿದ್ದ ನೋಡಿ ಖುಷಿಯಾಗೋ ಬದಲು ಬೇಸರವೇ ಆಯ್ತು ಮಕ್ಕಳ. ಯಾಕೆ ಹೇಳಿ, ಅಪರೂಪದ ನೆಂಟರು ಬಂದರೆ ಅವರಿಗೆ ರುಚಿ ರುಚಿಯಾದ ಸಿಹಿ ಅಡುಗೆನೆಲ್ಲ ಮಾಡಿ ಹಾಕಬೇಕಲ್ಲ, ಅದೇ ಅವರಿಬ್ಬರಿಗೂ ದೊಡ್ಡ ತಲೆನೋವಾಗಿತ್ತು. ಗಂಡ ಹೆಂಡತಿ ಇಬ್ರು ಬೇಜಾರಾದ್ರು ಅದನ್ನ ತೋರಿಸ್ಕೊಳ್ದೆ, ಓ ನಮ್ಮ ಚಾರ್ಲಿನ ನೀನು, ಬಾ ಬಾ ಮನೆ ಒಳಗೆ ಹೋಗೋಣ, ತುಂಬ ದೂರದಿಂದ ಬಂದಿದ್ದೀಯ, ಮೊದಲು ಸ್ನಾನ ಮಾಡ್ಕೊಂಬಾ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಚಿಂಪಿ ಹಾಗೂ ಚಾರ್ಲಿಗೆ ಗಂಡ ಹೆಂಡತಿರು ಬೇಜಾರಾಗಿದ್ದಾರೆ ಅಂತ ತಕ್ಷಣ ಗೊತ್ತಾಗೋಯ್ತು ಮಕ್ಕಳ. ಇಬ್ರು ಕಣ್ ಮಿಟುಕಿಸ್ಕೊಂಡು ಒಳಗೆ ನಕ್ರು. ಚಿಂಪಿ ಚಾರ್ಲಿ ಸ್ನಾನಕ್ಕೆ ಹೋದ್ಮೇಲೆ ಗಂಡ ಹೆಂಡತಿ ಮಾತಾಡ್ಕೊಂಡ್ರು. ರೀ, ಏನ್ರಿ ಈ ಹುಡುಗ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದಾನೆ, ಯಾವಾಗ ಹೋಗ್ತಾನೋ ಏನೋ, ಇವನಿಗೆ ಅಡುಗೆ ಪಡುಗೆ ಎಲ್ಲ ಹೇಗೆ ಅಂತ ಹೆಂಡತಿ ಕೇಳಿದ್ಲು. ಅದಕ್ಕೆ ಗಂಡ, ನೀನೇನು ಯೋಚನೆ ಮಾಡಬೇಡ, ನಮ್ಮಿಬ್ಬರಿಗೂ ಹುಷಾರಿಲ್ಲ ಅಂತ ಹೇಳೋಣ, ಮನೇಲಿ ಬರೀ ಗಂಜಿ ಮಾತ್ರ ಮಾಡೋಣ, ನಾವು ಮಾಡೋ ಗಂಜಿ ಕುಡಿಯೋಕ್ಕಾಗದೆ ಬಂದಿರೋ ಇಬ್ರು ಸಂಜೆ ಹೊತ್ತಿಗೆ ಓಡ್ ಹೋಗ್ತಾರೆ ಅಂತ ಉಪಾಯ ಕೊಟ್ಟ. ಚಿಂಪಿ ಚಾರ್ಲಿ ಇಬ್ರು ಸ್ನಾನ ಮುಗಿಸ್ಕೊಂಡ್ಬಂದ್ರು. ನೋಡಿದ್ರೆ ಚಾರ್ಲಿ ಅತ್ತೆ ಕೈಯಲ್ಲಿ 2 ಲೋಟ ಗಂಜಿ ಇಟ್ಕೊಂಡು, ಬನ್ನಿ ಮಕ್ಕಳ ಗಂಜಿ ಕುಡೀರಿ, ನನಗೂ ನಿಮ್ಮ ಮಾವಂಗೂ ಹುಷಾರೇ ಇಲ್ರಪ್ಪ, ಆರೋಗ್ಯ ಹದಗೆಟ್ಟು ಹೋಗಿದೆ, ದಿನ ನಮ್ಮನೇಲಿ ಗಂಜಿ ಬಿಟ್ರೆ ಬೇರೇನೂ ಮಾಡೋದಿಲ್ಲ ಅಂತ ಹೇಳಿದ್ಲು. ಚಾರ್ಲಿ ಹಾಗೂ ಚಿಂಪಿಗೆ ಅವರಿಬ್ಬರ ಜುಗುತನ ಗೊತ್ತಾಯ್ತು. ಪರವಾಗಿಲ್ಲ ಅತ್ತೆ, ಇದನ್ನೇ ಕುಡಿತೀವಿ ಅಂತ ಗಟಗಟ ಅಂತ ಕುಡಿದ್ಬಿಟ್ರು. ಗಂಡ ಹೆಂಡತಿ ಇಬ್ರು ಗಂಜಿ ಕೊಡೋ ಮನೇಲಿ ಇನ್ಯಾರು ತಾನೇ ಇರ್ತಾರೆ, ಇವರಿಬ್ರು ಹೊರಟು ಹೋಗ್ತಾರೆ ಅಂದ್ಕೊಂಡ್ರು. ಆದರೆ ಹಾಗಾಗ್ಲೇ ಇಲ್ಲ. ಗಂಜಿ ಗುಡಿತಿದ್ದ ಚಾರ್ಲಿ, ಅತ್ತೆ ಮಾವ, ನೀವಿಬ್ಬರ ಆರೋಗ್ಯ ಸರಿ ಹೋಗೋ ತನಕ ನಾವಿಲ್ಲೇ ಇರ್ತೀವಿ ಅಂದ್ಬಿಟ್ಟ. ಗಂಡ ಹೆಂಡತಿ ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಂಡು ಪೆಚ್ಚು ಮೊರೆ ಹಾಕ್ಕೊಂಡ್ರು. ಸಂಜೆ ಹೊತ್ತಿಗೆ ಮಾವನ ಮನೆಗೆ ಹಾಲು ಕೊಡೋದಕ್ಕೊಬ್ಬ ಬಂದ. ಅವನಿವರಿಗೆ ಕೊಡೋದಕ್ಕೆ ಗಿಣ್ಣದ ಹಾಲು ತಂದಿದ್ದ. ಆದರೆ ಆ ಹಾಲನ್ನು ಚಾರ್ಲಿನೇ ಇಸ್ಕೊಂಡ.
ಚಾರ್ಲಿ ಚಿಂಪಿ ಇಬ್ರು ಸೇರಿ ಆರೋಗ್ಯ ಕೆಟ್ಟಿದೆ ಅಂತ ಹೇಳಿದ ಅತ್ತೆ ಮಾವನ್ನ ಮೂಲೆ ಕೂರಿಸಿ ಇವರೇ ಗಿಣ್ಣ ತಯಾರಿಸಿದ್ರು. ಅದು ಅಲ್ಲದೆ ಅತ್ತೆ ಮಾವಂಗೆ ಆರೋಗ್ಯ ಸರಿ ಹೋಗೋ ತನಕ ಇದನ್ನೆಲ್ಲ ನೀವು ತಿನ್ನಬಾರ್ದು ಅಂತ ಬುದ್ಧಿ ಹೇಳಿ ಅವ್ರ ಮುಂದೆನೇ ಗಿಣ್ಣ ತಿಂದ್ರು. ಅತ್ತೆ ಮಾವ ಇಬ್ರು ಬಾಯಲ್ಲಿ ನೀರು ಉರಿಸ್ಕೊಂಡು ಅವರು ತಿನ್ನೋದನ್ನ ನೋಡ್ತಾ ಇದ್ರು. ಚಾರ್ಲಿ ಮಾವನನ್ನ ಮಾತಾಡಿಸೋದಕ್ಕೆ ಯಾರೇ ಬಂದ್ರು ಅವರನ್ನ ಒಳಗಡೆ ಬಿಡ್ತಾನೆ ಇರಲಿಲ್ಲ. ಮಾವಂಗೆ ಹುಷಾರಿಲ್ಲ, ನೀವು ಇನ್ನೊಂದೆರಡು ವಾರ ಬಿಡ್ಕೊ ಬನ್ನಿ ಅಂತಿದ್ದ. ಮಾವ ಚಾರ್ಲಿಗೆ ಬೈಯೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಇದೇ ಥರ 2 ದಿನ ಕಳೀತು. ಹೀಗಿದ್ದಾಗ ಮದುವೆ ವಯಸ್ಸಿನ ಮಾವನ ಮಗಳು ಮನೆಗೆ ಬಂದ್ಲು. ಆಕೆನ ಚಾರ್ಲಿ ಅಕ್ಕ ಅಕ್ಕ ಅಂತ ಅಕ್ಕರೆಯಿಂದ ಮಾತಾಡಿಸ್ತಿದ್ದ. ಆಗ ಮಾವ ಅವಳನ್ನ ನೋಡೋದಕ್ಕೆ ನಾಳೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಹೇಳ್ದ. ಚಾರ್ಲಿ ಮತ್ತು ಚಿಂಪಿ ಮಾವಂಗೆ ಬುದ್ಧಿ ಕಲಿಸೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು ಅಂದ್ಕೊಂಡ್ರು. ಮಾರನೇ ದಿನ ಗಂಡಿನ ಕಡೆಯವ್ರು ಬರೋ ಸಮಯ ಆಯಿತು ಮಕ್ಕಳ. ಆದರೆ ಮನೇಲಿ ಗಂಜಿ ಬಿಟ್ರೆ ಬೇರೇನೂ ಅಡುಗೆನೇ ಇಲ್ಲ. ಯಾಕಂದ್ರೆ ಚಾರ್ಲಿ ಅತ್ತೆನ ಅಡುಗೆ ಮನೆ ಒಳಗಡೆನೆ ಬಿಡ್ತಿರ್ಲಿಲ್ಲ. ಅತ್ತೆ, ನೀವೇನು ತಿಂತೀರೋ ಅದನ್ನು ಮಾತ್ರ ಬಂದವ್ರಿಗೂ ಕೊಡೋದು ಈ ಮನೆ ಪದ್ಧತಿ ತಾನೇ. ನಾನೇ ಎಲ್ರಿಗೂ ಗಂಜಿ ಮಾಡ್ತೀನಿ, ಸುಮ್ಮನಿರಿ ಅಂತಂದ. ಅತ್ತೆ ಮಾವ ಇಬ್ಬರಿಗೂ ಈಗೇನು ಮಾಡಬೇಕು ಅನ್ನೋದು ತೋಚಲೇ ಇಲ್ಲ. ಚಾರ್ಲಿನ ಜೋರಾಗಿ ಬೈಯೋಣ ಅಂದರೆ ಚಿಂಪಿ ಭಯ. ಹಾಗಾಗಿ ನೋಡಪ್ಪ, ನಾವು ಆರೋಗ್ಯವಾಗಿ ಇದ್ದೀವಿ, ನಮಗೇನೂ ಕಾಯಿಲೆ ಇಲ್ಲ. ಆದರೆ ನೀನು ಬಂದಮೇಲೆ ನಿನಗೆ ಅಡುಗೆ ಮಾಡಿ ಹಾಕಿದ್ರೆ ಅಕ್ಕಿ ಖಾಲಿ ಆಗುತ್ತಲ್ಲ ಅಂತ ಸುಳ್ಳು ಹೇಳಿದ್ವಿ. ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ತಪ್ಪೊಪ್ಕೊಂಡ್ರು. ಇಷ್ಟಾದಮೇಲೆ ಚಾರ್ಲಿ, ಮಾವ ಇನ್ಯಾವತ್ತೂ ಹೀಗೆಲ್ಲ ಮಾಡಬೇಡಿ. ನಿಮ್ಮ ಮನೆಗೆ ಬರೋರೆಲ್ಲ ತಿನ್ನೋದಕ್ಕೆ ಬರೋಲ್ಲ. ಹಾಗೆ ಬಂದರೂ ನಮ್ಮ ಹತ್ರ ಇರೋದ್ರಲ್ಲಿ ಸ್ವಲ್ಪ ಭಾಗ ಬೇರೆಯವ್ರಿಗೆ ಕೊಟ್ಟರೆ ನಮಗೇನು ನಷ್ಟವಾಗುವುದಿಲ್ಲ ಅಂತಂದ. ಚಾರ್ಲಿಯಿಂದ ಬುದ್ಧಿ ಹೇಳಿಸ್ಕೊಂಡ ಮಾವಂಗೆ ಮುಜುಗರ ಆಯಿತು. ಚಾರ್ಲಿ ಚಿಕ್ಕವನಾದರೂ ದೊಡ್ಡ ಮಾತನ್ನೇ ಹೇಳಿದ್ದ. ಹೀಗಾಗಿ ಅತ್ತೆ ಮಾವ ಇಬ್ಬರು ಅವನ ಮಾತನ್ನ ಒಪ್ಕೊಂಡ್ರು. ಇನ್ಮೇಲೆ ಯಾರೇ ಬಂದರೂ ಖುಷಿಯಿಂದ ಮಾತಾಡಿಸ್ತೀವಿ ಅಂದರು. ಇಷ್ಟೆಲ್ಲ ಆದಮೇಲೆ ಅಕ್ಕನ ನೋಡೋಕೆ ಗಂಡಿನ ಕಡೆಯವರು ಬಂದರು. ಮದುವೆನೂ ಗೊತ್ತಾಯಿತು. ಚಾರ್ಲಿ ಮಾವ ಊರಿಗೆಲ್ಲ ಮದುವೆ ಊಟ ಹಾಕಿಸ್ತೀನಿ ಎಂದ. ಚಾರ್ಲಿ ಚಿಂಪಿ ನಮ್ಮ ಉದ್ದೇಶ ಈಡೇರ್ತು ಅಂತ ಖುಷಿಪಟ್ರು. ನೋಡಿದ್ರ ಮಕ್ಕಳ, ಒಂದು ಮಾತಂತೂ ಸತ್ಯ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಹಾಗಾಗಿ ನಮ್ಮ ಬಳಿ ಇರೋದನ್ನ ಎಲ್ಲರ ಜೊತೆಗೂ ಹಂಚಿಕೊಳ್ಬೇಕು. ಇಲ್ಲದಿದ್ದರೆ ನಷ್ಟವಾಗುವುದು ನಮಗೇನೆ. ಆಯ್ತಾ ಮಕ್ಕಳ?